ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನೇನಾಗುತ್ತಾ ಎಲ್ಲನೂ ಶೇರ್ ಮಾಡ್ತೀನಿ. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇನಪ್ಪ ಇಷ್ಟೊಂದು ಚಕ್ಲಿನೆಲ್ಲ ಮಾಡ್ತಾ ಇದ್ದಾರೆ ಇವ್ರ ಮನೇಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಅಂತ ನೋಡ್ತಾ ಇದ್ದೀರಾ. ಹೌದು ನೋಡ್ರಿ, ನಾವು ಇವತ್ತು ಕೊಬ್ಬರಿ ಕುಬಸ ಕೊಡಬೇಕು. ಮೊನ್ನೆ ಎಲ್ಲ ಶ್ರಾವಣ ಸ್ಟಾರ್ಟ್ ಆಗಿ ಆಲ್ರೆಡಿ ಮುಗಿಯೋಕ್ಕೂ ಬಂತು. ಇವಾಗ ನಾಗರ ಪಂಚಮಿಗೆ ಮನೆ ಹೆಣ್ಮಕ್ಳಿಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಕೊಬ್ಬರಿ ಕುಬಸ ಅಂತೇಳಿ ಕೊಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಆಂಟಿಯವರಿಗೆ ನಾನು ಕೊಬ್ಬರಿ ಕುಬಸ ಕೊಡೋಣ ಅಂಥೇಳಿ ಮನೆಯಲ್ಲೇ ಕೆಲವೊಂದು ತಿನಿಸುಗಳನ್ನ ಮಾಡ್ತಾಯಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ಅದನ್ನೆಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇವತ್ತು ನಾನು ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಆಂಟಿಗೆ ಅಂತೇಳಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಆಂಟಿಯವ್ರ ಮನೆಗೆ ಹೋದ್ಮೇಲೆ ಅವರು ನಮಗೆ ಏನು ಸ್ಪೆಷಲ್ ಅಡುಗೆ ಮಾಡಿದ್ರು ಅಂತ ಅದನ್ನು ಶೇರ್ ಮಾಡ್ತೀನಿ. ಅವ್ರ ಮನೆಗೆ ಹೋದ್ಮೇಲೆ ಏನೇನಾಗುತ್ತೋ ಅದನ್ನೆಲ್ಲನೂ ತೋರಿಸ್ತೀನಿ. ಇವಾಗ ನಾನು ಮನೆಯಲ್ಲಿ ಏನೇನು ಮಾಡಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಚಕ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ಕರ್ದವಲಕ್ಕಿ ನೋಡಿರಿ, ಕರ್ದವಲಕ್ಕಿನೂ ಮಾಡಿದ್ದೀನಿ. ಇವಾಗ ಎಲ್ಲನೂ ಒಂದು ಕಡೆ ಇಟ್ಕೊಂಡು ಆದಮೇಲೆ ಇವಾಗ ಎಲ್ಲನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಅಂತ. ಅಂಗಡಿಯಲ್ಲೇ ತೊಗೊಂಬಂದಿರುವಂಥ ಮೈಸೂರು ಪಾಕು ಮತ್ತು ಕರ್ಜಿಕಾಯಿ ಮಾಡಿದ್ದೀನಿ ನೋಡಿರಿ. ನೆನೆನೇ ಮಾಡಿಟ್ಕೊಂಡಿದ್ದೆ ಅದನ್ನ. ಇವತ್ತು ಮಾತ್ರ ಬೆಳಿಗ್ಗೆ ಚಕ್ಲಿ ಮತ್ತು ಕರ್ದವಲಕ್ಕಿ, ರವಾದುಂಡಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಚಕ್ಲಿ ಅಂತೂ ಮಸ್ತ್ ಬಂದಿತ್ತು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಿದ್ದೆ, ಟೇಸ್ಟ್ ಸೂಪರಾಗಿ ಬಂದಿತ್ತು ನೋಡಿರಿ. ಇಲ್ಲಿ ಚಕ್ಲಿ, ಕರ್ದವಲಕ್ಕಿ, ರವಾದುಂಡಿ, ಆಮೇಲೆ ಮೈಸೂರು ಪಾಕು, ಹಾಗೆ ಕರ್ಜಿಕಾಯಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಕಾಣಿಸ್ತಾ ಇದೆ. ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ನಮ್ಮ ಆಂಟಿಯವ್ರ ಮನೆಗೆ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಬ್ಲೌಸ್ ಪೀಸು, ಸೀರೆ ಏನಾದರೂ ತೊಗೊಂಡೋಗ್ಬೋದು. ಇವಾಗ ಅದನ್ನೆಲ್ಲನೂ ತೊಗೊಂಡೋಗೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸೀರೆ ತೊಗೊಂಬಂದಿದ್ದೀನಿ ನೋಡಿರಿ. ಸೀರೆ, ಬ್ಲೌಸು, ಕುಂಕುಮ, ಅರಿಶಿನ ಮತ್ತು ಒಂದು ಜೊತೆ ಬಳೆ ಎಲ್ಲನೂ ತೊಗೊಂಡಿದ್ದೀವಿ. ನಾವು ಉತ್ತರ ಕರ್ನಾಟಕ ಕಡೆ ನಾಗರ ಪಂಚಮಿ ಆಗಿದ ತಕ್ಷಣ ಮನೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬಸ ಅಂತೇಳಿ ಕೊಡ್ತೀವಿ. ಬಟ್ ಈ ಕಡೆ ಬೆಂಗಳೂರು ಕಡೆ ಗಣೇಶ ಹಬ್ಬಕ್ಕೆ ಇಲ್ಲಿ ಬಾಗಿನ ಅಂತೇಳಿ ಕೊಡ್ತಾರೆ. ಇವತ್ತು ನಾವು ಕೊಬ್ಬರಿ ಕುಬಸ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿರಿ. ಇಲ್ಲಿ ನಮ್ಮ ಸಂಜುನೂ ಬಂದಿದ್ದಾಳೆ. ನಮ್ಮ ಸಂಜುಗೆ ಇವತ್ತು ಭಾನುವಾರ ರಜೆ ಇತ್ತು. ಫೋನ್ ಮಾಡಿದ್ಲೆ, ಏನು ಮಾಡ್ತಾ ಇದೀಯಾ ಆಂಟಿ ಅಂತೇಳಿ. ಮನೆಯಲ್ಲೇ ಇದ್ದೀನಿ ಬಾ, ನಮ್ಮ ಆಂಟಿಯವ್ರ ಮನೆಗೆ ಹೋಗ್ತಾ ಇದ್ವಿ ಅಂದಿದ್ದಕ್ಕೆ ಅವಳು ಬಂದಳು. ಅವಳು ಮತ್ತು ನಾನು, ನಮ್ಮ ಯಜಮಾನ್ರು ಎಲ್ಲರೂ ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿರಿ. ಅವ್ರ ಮನೆ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಏನೇನಾಗುತ್ತೆ ಅಂತೇಳಿ. ಹಂಗೆ ಪೂರ್ತಿ ವಿಡಿಯೋ ನೋಡ್ತಾ ಇರ್ರಿ. ನೋಡಿರಿ, ನಾನು ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿರಿ. ಇವಾಗ ಮನೆ ಒಳಗಡೆ ಬಂದಾಗಿದ್ದ ತಕ್ಷಣ ಇಲ್ಲಿ ನಮಗೆ ನೀರು ಕೊಟ್ಟರು ನೋಡಿರಿ ಕುಡಿಯೋಕ್ಕೆ. ನಾನು ವಿಡಿಯೋ ಮಾಡೋದು ನೋಡಿ ನಮ್ಮ ಸಂಜು ನಗ್ತಾ ಇದ್ಲು. ಮತ್ತು ಇಲ್ಲಿ ನಮ್ಮ ಸಹನ ನಿಂತ್ಕೊಂಡಿದ್ದಾಳೆ. ನಮ್ಮ ಯಜಮಾನ್ರು ಫೋನಲ್ಲಿ ಏನೋ ತೋರಿಸ್ತಾ ಇದ್ರು. ಅವಳು ಗಾಬರಿಯಾಗಿ ನೋಡ್ತಾ ಇದ್ದಾಳೆ ಏನು ಅಂತ ನೋಡ್ತಾ ಇದ್ದಾಳೆ ನೋಡಿರಿ. ಇವಾಗ ನಮ್ಮ ಆಂಟಿಯವರು ಮೊನ್ನೆ ಇದು ಫೋಟೋನೆಲ್ಲ ಫ್ರೇಮ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ನೋಡ್ತಾ ಇದ್ದೆ. ನೋಡಿರಿ ಎಷ್ಟು ಮಸ್ತ್ ಬಂದೈತಿ. ಇದೇ ನೋಡಿರಿ ನಮ್ಮ ಆಂಟಿಯವ್ರ ಮನೆ. ತುಂಬ ಸತಿ ತೋರಿಸಿದ್ದೀನಿ ಅವ್ರ ಮನೆ. ಇದು ಅವ್ರ ಫ್ಯಾಮ್ಲಿ ಫೋಟೋ. ಇಲ್ಲಿ ನೋಡಿರಿ, ಇಲ್ಲಿ ಗುರುಕಿರಣ್ ಇದ್ದಾನೆ. ಗುರುಕಿರಣ ಡ್ಯೂಟಿಗೆ ಹೋಗಿದ್ದ, ಮನೇಲಿ ಇರಲಿಲ್ಲ ನಾವು ಹೋದಾಗ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಂದ. ನಾವು ಹೋದಾಗ 1:30 ಆಗಿತ್ತು ನೋಡಿರಿ ಟೈಮು. ಇವಾಗ ಬಂದು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ನಮ್ಮ ಆಂಟಿ ಟೀ ಮಾಡ್ಕೊಂಬಂದು ಕೊಟ್ಟರು. ಇವಾಗ ನಾವು ಟೀನ ಕುಡಿತಾ ಇದ್ದೀವಿ. ಇಲ್ಲಿ ನೋಡಿರಿ, ಇಲ್ಲಿ ಟೀ ತಂದು ಕೊಟ್ಟಿದ್ದಾರೆ. ಹಾಗೆ ಒಂದು ವಿಡಿಯೋ ಇರಲಿ ಅಂತೇಳಿ ತೆಗಿತಾ ಇದ್ದೆ. ನಮ್ಮ ಸಂಜು ಅವಾಗಿಂದ ನಗ್ತಾನೆ ಇದ್ದಾಳೆ ವಿಡಿಯೋ ಮಾಡೋದು ನೋಡಿ. ಇವಾಗ ನಮ್ಮ ಆಂಟಿದೆ ತೆಗಿಯೋಣ ಅಂತೇಳಿ ತೆಗೆದೆ ವಿಡಿಯೋನ. ಬಟ್ ಅವರು ನನ್ನನ್ನು ತೆಗಿಬೇಡ, ನಾನು ರೆಡಿಯಾಗಿಲ್ಲ ಅಂತ ಇದ್ದರು. ಸುಮ್ಮನೆ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು. ನಮ್ಮ ಆಂಟಿ ಒಳಗಡೆ ಅಡುಗೆ ಮಾಡ್ತಾಯಿದ್ರು. ನಮ್ಮ ಸಹನ ಬಂದು ಇಲ್ಲಿ ನಾನು ಕೂತ್ಕೊಂಡು ಸೊಪ್ಪು ಸೋಸ್ತಾ ಇದ್ದೆ, ಮೆಂತ್ಯ ಸೊಪ್ಪು. ಬೇಡ ಅಕ್ಕ, ನಾನು ಆಮೇಲೆ ಸೋಸ್ತೀನಿ ಅಂತಂದರು. ಪರವಾಗಿಲ್ಲ, ನಾನು ಸೋಸ್ತೀನಿ, ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನು ಮಾಡಲಿ ಅಂದೆ. ಬೇಡ ಅಕ್ಕ, ನಾ ಎಲ್ಲ ಆಮೇಲೆ ಸೋಸ್ತೀನಿ ಅಂತೇಳಿ ಅವ್ರು ಒಳಗಡೆ ತೊಗೊಂಡು ಹೋದ್ಲು. ಆಮೇಲೆ ಅಡುಗೆ ಮನೆಗೆ ಬಂದಾದಮೇಲೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿದೆ. ನಮ್ಮ ಆಂಟಿ ಚಪಾತಿ ಮಾಡ್ತಾಯಿದ್ರು. ನಾನು ಏನಾದರೂ ಹೆಲ್ಪ್ ಮಾಡಲಾ ಅಂದೆ. ಬೇಡ, ನಾನು ಎಲ್ಲ ಮಾಡ್ತೀನಿ, ಸುಮ್ಮನೆ ಕೂತ್ಕೋ ಅಂತ ಅಂದರು ನಮ್ಮ ಆಂಟಿ. ಸರಿ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಇವಾಗ ಎಲ್ಲ ಅಡುಗೆ ಮಾಡಿ ಇಟ್ಟಿದ್ದಾರೆ ನೋಡಿರಿ. ಏನೇನು ಅಡುಗೆ ಮಾಡಿದ್ದಾರೆ ಊಟಕ್ಕಂತ ಅದನ್ನೆಲ್ಲನೂ ತೋರಿಸ್ತೀನಿ ನೋಡಿರಿ. ಎಲ್ಲ ಅಡುಗೆ ರೆಡಿಯಾಗಿದೆ. ಇವಾಗ ನಮ್ಮ ಸಹನ ಎಲ್ಲರಿಗೂ ಇವಾಗ ಊಟಕ್ಕೆ ಕೊಡ್ತಾಳೆ. ಏನೇನು ಊಟ, ಏನೇನು ಸ್ಪೆಷಲ್ ಇದೆ ಅಂತೇಳಿ ತೋರಿಸ್ತೀನಿ. ಇದು ನುಗ್ಗೆಕಾಯಿ ಸಾಂಬಾರು ನೋಡಿರಿ.
ನಾವು ಇವತ್ತು ಕೊಬ್ಬರಿ ಕುಬ್ಸ ತೊಗೊಂಬಂದಿದ್ದಕ್ಕೆ ನಮಗೆ ವಿಶೇಷವಾಗಿ ಅಡುಗೆನ ಮಾಡಿದ್ದಾರೆ. ಇವಾಗೆಲ್ಲರೂ ಊಟಕ್ಕೆ ಕುತ್ಕೊತೀವಿ. ಕುತ್ಕೊಂಡಾದಮೇಲೆ ತೋರಿಸ್ತೀನಿ. ಇವಾಗ ಹಾಲಲ್ಲಿ ಎಲ್ಲನೂ ತೊಗೊಂಬಂದು ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಸಹನ ಊಟಕ್ಕೆ ಕೊಡ್ತಾ ಇದ್ದಾಳೆ. ಇದು ನೋಡ್ರಿ, ಇದು ಕರ್ದ ಖಾರ ಅಂಥೇಳಿ ನಮ್ಮ ಸಹನನೇ ಮಾಡಿದ್ಲು. ಸೂಪರಾಗಿ ಮಾಡಿದ್ಲು ನೋಡ್ರಿ. ಕರ್ದ ಖಾರ ಮಸ್ತಾಗಿತ್ತು, ರುಚಿಯಾಗಿ. ನಮ್ಮ ಯಜಮಾನ್ರು ಇಲ್ಲಿ ನನಗೇನೋ ಹೇಳ್ತಾಯಿದ್ರು ವಿಡಿಯೋ ಮಾಡೋದು ನೋಡಿ. ನನ್ನನ್ನು ವಿಡಿಯೋ ಮಾಡಿ ನನಗೆ ಯಾರೂ ಫೋನ್ ಮಾಡ್ತಾಯಿಲ್ಲ, ಯಾರು ನನ್ನ ಇದು ಮಾಡ್ತಾಯಿಲ್ಲ ಅಂಥೇಳಿ ತಮಾಷೆ ಮಾಡ್ತಾಯಿದ್ರು. ನಾನು ವಿಡಿಯೋನ ತೆಗಿಬೇಡ ಅಂದರೂ ನೀನು ವಿಡಿಯೋ ತೆಗಿತೀಯ, ನನಗೆ ಯಾರೂ ಫೋನ್ ಮಾಡ್ತಾಯಿಲ್ಲ, ಯಾರೂ ಇದು ಮಾಡ್ತಾಯಿಲ್ಲ ಅಂಥೇಳಿ ತಮಾಷೆ ಮಾಡ್ತಾಯಿದ್ರು. ಆಮೇಲೆ ಇವಾಗ ಕೂತ್ಕೊಂಡಿದ್ವಿ. ನಮ್ಮ ಗುರುಕಿರಣನೂ ಬಂದ ಅಷ್ಟರಲ್ಲಿ. ಅವನು ಆಲ್ರೆಡಿ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದ. ಅವ್ನು ಚಪಾತಿ ಅದೇನು ಬೇಡ, ನಾನು ಬರೀ ಅನ್ನ ಸಾರು ತಿಂತೀನಿ ಅಂತೇಳಿ ಅವನು ಅನ್ನ ಸಾರು ಮಾತ್ರ ತಿಂದ. ಇವಾಗ ಊಟ ಮಾಡ್ತಾಯಿದ್ವಿ. ಏನೇನೈತೆ ಅಂತ ತೋರಿಸ್ತೀನಿ ನೋಡ್ರಿ. ಹಸಿ ಖಾರ, ಮೆಂತ್ಯ ಸೊಪ್ಪು, ಕೇಸರಿಬಾತು, ಸಿರಾ, ಬೆಂಡೆಕಾಯಿ ಪಲ್ಯ, ಬಿಸಿ ಚಪಾತಿ, ಅದು ಹಪ್ಪಳ, ನುಗ್ಗೆಕಾಯಿ ಸಾಂಬಾರು, ಅನ್ನ. ನೋಡ್ರಿ ಇವತ್ತಿನ ಮೆನು ನಮ್ಮ ಆಂಟಿ ಮನೆಯಲ್ಲಿ. ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ನೋಡ್ರಿ. ಊಟ ಮಾಡಕತ್ತೀವಿ. ನಾನು ಹೇಳಿದೆ ಅವ್ರ ಸ್ವಂತ ಮನೆ ಮತ್ತಿಕೆರೆ ಲೋಕಲ್ ಅಂತ ಹೇಳಿದೆ. ನೋಡ್ರಿ, ಇಷ್ಟೊತ್ತು ಊಟ ಎಲ್ಲ ಮಾಡಿದ್ವಿ. ಊಟ ಆದಮೇಲೆ ಇವಾಗ ಸಾಯಂಕಾಲ ಒಂದು 6 ಗಂಟೆ ಆಗೈತಿ. ಮಧ್ಯಾಹ್ನ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು. ಇವಾಗ ಸಾಯಂಕಾಲ ಟೈಮಲ್ಲಿ ಮನೆಗೆ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ಹೋಗೋಕ್ಕೆ ಮುಂಚೆ ನಾವೇನು ಸೀರೆ ತೊಗೊಂಬಂದಿದ್ವಿ ನಮ್ಮ ಆಂಟಿಗೆ, ಅದನ್ನು ಉಡಿಸ್ಬಿಡೋಣ ಅಂಥೇಳಿ ಇವಾಗ ಸೀರೆನ ಉಡ್ಸೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಮ್ಮ ಅಂಕಲು ಅಷ್ಟೇ ಹೊರಗಡೆ ಹೋಗಿದ್ದರು ನಾನು ಬಂದಾಗ. ಮತ್ತು ಸಾಯಂಕಾಲ 6 ಗಂಟೆಗೇನೋ ಬಂದರು. ಬಂದಾದಮೇಲೆ ಇವಾಗ ನಮ್ಮ ಆಂಟಿಗೆ ಮತ್ತು ನಮ್ಮ ಅಂಕಲ್ಗೆ ಇಬ್ಬರಿಗೂ ಕೂಡಿಸಿದ್ದೀನಿ. ಸೀರೆ ಏನು ತೊಗೊಂಬಂದಿದ್ವಿ ಅದು ಉಡ್ಸೋಣ ಅಂಥೇಳಿ ಇವಾಗ ಉಡಿಸ್ತಾ ಇದ್ದೀವಿ ಸೀರೆನ. ಇವಾಗ ನಮ್ಮ ಅಂಕಲ್ಗೆ ಟವಲ್ ಟೋಪಿಗೆ ನಾವೇನು ತರಲಿಲ್ಲ. ಒಬ್ಬರು ಮುತ್ತೈದೆಯರಿಗೆ ಬರೀ ಸೀರೆ ಕೊಡಬಾರ್ದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಟವಲು ಟೋಪಿ ಆದರೂ ಇಟ್ಟು ಕೊಡಬೇಕು. ನಾನು ತೊಗೊಂಬರ್ಬೇಕಾದ್ರೆ ಮರ್ತೋಯ್ತು. ಹಂಗಾಗಿ ಇವಾಗ ಇಬ್ರಿಗೂ ಕೂಡಿಸಿದ್ದೀವಲ್ಲ, ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳಿ ಅವ್ರಿಗೆ ದುಡ್ಡು ಕೊಟ್ಬಿಡಿ ಅಂತ ಹೇಳಿದೆ. ಇವಾಗ ಇಬ್ರಿಗೂ ಕುಂದ್ರಿಸಿ ಇಲ್ಲಿ ಕುಂಕುಮ ಹಚ್ಚಿ ಇವಾಗ ನಾವೇನು ಸೀರೆ ತೊಗೊಂಡು ಬಂದಿದ್ವಿ ಅದನ್ನು ಉಡ್ಸೋಣ ಅಂಥೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಈ ಸೀರೆನ ಉಡಿಸ್ತಾ ಇದ್ದೀವಿ ನೋಡ್ರಿ. ಇದು ನೆನ್ನೆನೇ ತೊಗೊಂಡು ಬಂದ್ವಿ. ತೊಗೊಂಡು ಬರಬೇಕಾದ್ರೆ ನಮ್ಮ ಆಂಟಿಗೆ ಕಾಲ್ ಮಾಡಿ ಕೇಳಿದ್ವಿ, ಈ ಥರ ಇದೆ ಸೀರೆ ಅಂತೇಳಿ. ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ. ಚೆನ್ನಾಗಿದೆ, ಇರಲಿ ಅಂತಂದರು. ಫಸ್ಟು ಪರ್ಪಲ್ ಕಲರ್ ತೊಗೊಂಡು ಬರೋಕ್ಕೆ ಹೇಳಿದರು, ಬಟ್ ಪರ್ಪಲ್ ಕಲರ್ ಹುಡುಕಿದ್ವಿ, ಸಿಗಲಿಲ್ಲ. ಈ ಥರ ಇದೆ ನೋಡಿ ಅಂತೇಳಿ ತೋರಿಸಿದ್ದಕ್ಕೆ ಚೆನ್ನಾಗಿದೆ, ಇರಲಿ ಅಂತಂದರು. ಅವರೇ ಸೆಲೆಕ್ಟ್ ಮಾಡಿರೋವಂಥ ಸೀರೆ ನೋಡ್ರಿ. ಚೆನ್ನಾಗಿದೆ ಸೀರೆ, ಸಾಫ್ಟಾಗಿದೆ. ಬಾರ್ಡ್ರ್ ಸೀರೆ ಜಾಸ್ತಿ ಇದೆ. ಬಾರ್ಡ್ರ್ ಸೀರೆ ಎಲ್ಲ ಏನೂ ಬೇಡ, ಸಿಂಪಲ್ ಆಗಿರಲಿ, ಡೈಲಿ ವೇರ್ಗೆ ಉಡೋ ಥರನೂ ಇರಬೇಕು, ಯಾವಾಗಾದರೂ ಎಲ್ಲಾದರೂ ಹೋಗಿ ಬಂದರೆ ಉಟ್ಕೊಳ್ಳೋ ಥರನೂ ಇರಬೇಕು, ಆ ಥರ ಇರಲಿ ಅಂತಂದರು. ಹಂಗಾಗಿ ಇದು ಸ್ವಲ್ಪ ಮೆತ್ತಗೆ ಇತ್ತು, ಸಾಫ್ಟಾಗಿತ್ತು ಬಟ್ಟೆ. ಉಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಇರಲಿ ಅಂತಂದರು, ಅವರೇ ಇರಲಿ ಅಂದರು. ಹಾಗಾಗಿ ಈ ಸೀರೆನ ತೊಗೊಂಡು ಬಂದ್ವಿ. ನನಗೂ ಇಷ್ಟ ಆಯಿತು ಈ ಸೀರೆ, ಕಲರು ತುಂಬ ಇಷ್ಟ ಆಯಿತು ನನಗೂ. ಇವಾಗ ಸೀರೆನ ತೊಗೊಂಡು ಬಂದಿದ್ದೀವಿ. ಇವಾಗ ನಮ್ಮ ಆಂಟಿಗೆ ಸೀರೆನ ಉಡಿಸ್ತಾ ಇದ್ದೀವಿ. ಉಡ್ಸಾದ್ಮೇಲೆ ಇವಾಗ ಬಳೆ ತೊಗೊಂಬಂದಿದ್ವಿ. ಇವಾಗ ಬಳೆನೂ ಹಾಕ್ತಾಯಿದ್ದೀವಿ ನೋಡಿರಿ. ಮತ್ತು ಕೊಬ್ಬರಿ ಎಲ್ಲ ತೊಗೊಂಡು ಬಂದಿದ್ವಿ. ಅದು ಮರ್ತೋಯ್ತು ನಾನು, ಕೊಬ್ಬರಿ ಅದು ಎಲ್ಲನೂ ಇಟ್ಟು ವಿಡಿಯೋನ ತಗೊಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಮರ್ತೋಯ್ತು ನನಗೆ. ಇವಾಗ ಬಳೆ ಹಾಕ್ತಾಯಿದ್ದೀವಿ ನೋಡಿರಿ ನಮ್ಮ ಆಂಟಿಗೆ. ಇವಾಗ ಆರತಿನೆಲ್ಲ ಮಾಡ್ತೀವಿ.
ನೋಡಿರಿ ಇವಾಗ ನಮ್ಮ ಆಂಟಿಯವ್ರಿಗೆ ಕೊಬ್ಬರಿ ಕುಬ್ಸನೆಲ್ಲ ಕೊಟ್ವಿ, ಸೀರೆನೆಲ್ಲ ಉಡಿಸಿದ್ವಿ. ಸೀರೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿರಿ. ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಕೊಬ್ಬರಿ ಕುಬ್ಸ ಅಂಥೇಳಿ ಈ ಥರ ಕೊಡ್ತೀವಿ ನೋಡಿರಿ ಮನೆ ಹೆಣ್ಮಕ್ಳಿಗೆ. ಇವಾಗ ನಾವು ಮನೆಗೆ ಹೋಗ್ತಾಯಿದ್ವಿ, ಸಾಯಂಕಾಲ ಆಗಿತ್ತಲ್ಲ, ಮನೆಗೆ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ನಮ್ಮ ಆಂಟಿ ನಮಗೂ ಇಲ್ಲಿ ಅರ್ಶಿನ ಕುಂಕುಮನ ಕೊಡ್ತಾಯಿದ್ರು. ಅರ್ಶಿನ ಕುಂಕುಮನ ಕೊಟ್ಟು ಇಲ್ಲಿ ಬ್ಲೌಸ್ ಪೀಸ್ನೆಲ್ಲ ಕೊಡ್ತಾಯಿದ್ರು. ತೊಗೊಂಡು ಇವಾಗ ಮತ್ತೆ ನಾವು ಮನೆಗೆ ಹೋಗ್ತೀವಿ. ಹೋದ್ಮೇಲೆ ಏನೇನಾಗುತ್ತಂತ ತೋರಿಸ್ತೀನಿ. ಮನೆಗೆ ಹೋಗ್ತೀವಿ ಅಥವಾ ಬೇರೆ ಕಡೆ ಹೋಗ್ತೀವಿ ಅಂತ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ. ಜುಡಿಯೋಗೆ ಹೋಗ್ತಾ ಇದ್ವಿ. ಜುಡಿಯೋ ಅಲ್ಲ, ಸ್ಟಾರ್ ಬಜಾರ್ಗೆ ಹೋಗ್ತಾ ಇದ್ವಿ. ಹೊಸದಾಗಿ ಸ್ಟಾರ್ ಬಜಾರ್ ಓಪನ್ ಆಗೈತಿ ನಮ್ಮ ಏರಿಯಾದಲ್ಲಿ. ಅದಕ್ಕೆ ಹಂಗೆ ಬರಬೇಕಾದ್ರೆ ರೋಡಲ್ಲಿ ನೋಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಹೊಸದಾಗಿ ಓಪನ್ ಆಗೈತಿ ಇಲ್ಲಿ ಮಾಲ್ ಎಲ್ಲ. ಅದಕ್ಕೆ ನೋಡಮಂತೇಳಿ ಹೊಂಟಿ ಒಳಗೆ. ಸ್ಟಾರ್ ಬಜಾರ್ ಓಪನ್ ಆಗ್ಯದಂತ. ಸ್ಟಾರ್ ಬಜಾರ್ ಹೋಗಿ ನೋಡ್ಕೊಂಡು ಏನೇನು ಪರ್ಚೇಸ್ ಮಾಡ್ತೀವಿ ನೋಡಂಬರ್ರಿ. ಅಡಲ್ಲ ಹಿಂಗೆ ಇಷ್ಟೇ ಇರ್ತ ನೋಡಿ, ಕೀಟ ಕ್ಯಾಮ್ರಾ ಹಿಡ್ಕೊಳ್ಳಿ ನೋಡ್ರಿ. ಎಂಟ್ರೆನ್ಸ್ ಇಲ್ಲ ಅದ, ಹೊಸದಾಗಿ ಓಪನ್ ಆಗೈತಿ ಇದು. ಇವಾಗ ನಾವು ಇಲ್ಲಿ ಸ್ಟಾರ್ ಬಜಾರಲ್ಲಿ ಹೋಗ್ತಾ ಇದ್ದೀವಿ. ಜುಡಿಯೋ, ಸ್ಟಾರ್ ಬಜಾರ್ ಎಲ್ಲ ಐತಿ ಒಳಗೆ. ಸಂಜು ರೇ, ನಮ್ಮ ಯಜಮಾನ್ರು ಮುಖ ತೋರಿಸಲ್ಲ ಅಂತ ಹೊಂಟಾರ ನೋಡ್ರಿ. ಜುಡಿಯೋ ನೋಡ್ರಿ, ಇದು ಜುಡಿಯೋ. ಸುಮ್ಮನೆ ತಿರುಗಾಡ್ತೀವಿ, ಆದ್ರೆ ಏನು ತಗೊಳಲ್ಲ ಅನಿಸ್ತು. ಇದು ನೋಡಿ 69 ಸೇಲ್ ಅಂತ. ಲಿಪ್ಸ್ಟಿಕ್ ಫ್ರೆಂಡ್ಸ್ ನೋಡ್ರಿ, ಇವಾಗ ಸ್ಟಾರ್ ಬಜಾರಲ್ಲಿ ಇದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ತರಕಾರಿ ಐತಿ. ಅಲ್ಲಿ ನೋಡ್ರಿ, ಸಂಜು ನೋಡ್ರಿ, ಇಲ್ಲಿ ನಮ್ಮ ಸಂಜನ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಇಲ್ಲಿ ಬರೀ ಚಿಪ್ಸು ಅದು ಇದು ಬೇಕಂತ ನೋಡ್ರಿ. ಬಜಾರಲ್ಲಿ ಕೆಲವೊಂದು ಐಟಮ್ನ ತೊಗೊಂಡು ಮನೆಗೆ ಹೋದ್ವಿ. ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಳೆ ತುಂಬಾ ಬರ್ತಾಯಿತ್ತು, ಹಂಗಾಗಿ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೋಗೋಷ್ಟರಲ್ಲಿ ನೈಟ್ 9 ಗಂಟೆ ಆಗಿಬಿಡ್ತು. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೋಡಿರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.